ನ್ಯೂಸ್18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುಣೂರ್, ಗದಗದ ಪ್ರತಿನಿಧಿ. ಅತಿವೃಷ್ಟಿ ಮಳೆಯಿಂದಾಗಿ ರೈತರ ಬದುಕಿಗೆ ಸಹ ಈ ವರ್ಷ ಮೂರಾಬಟ್ಟೆ ಆಗಿದೆ. ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆಗಳು ಕೂಡ ಜಮೀನಿನಲ್ಲೇ ಹಾನಿಯಾಗಿ ಹೋಗ್ತಾ ಇದ್ದಾವೆ. ಅದರಲ್ಲೂ ಈ ವರ್ಷ ಗದಗ ಜಿಲ್ಲೆಯಲ್ಲೇ ಸುಮಾರು ಗೋವಿನಜೋಳವನ್ನು 1,40,000 ಹೆಕ್ಟರ್ನಷ್ಟು ಗೋವಿನಜೋಳವನ್ನು ಸಹ ರೈತರು ಬೆಳೆದಿದ್ದಾರೆ. ಆದರೆ ಕೃಷಿ ಇಲಾಖೆ ಸರ್ವೆ ಪ್ರಕಾರ ಅಂದಾಜು 25,000 ಹೆಕ್ಟರ್ನಷ್ಟು ಈಗಾಗಲೇ ಮೆಕ್ಕೆಜೋಳ ಬೆಳೆಯು ಕೂಡ ಹಾನಿಯಾಗಿ ಹೋಗ್ಬಿಟ್ಟಿದೆ. ಇದರಿಂದಾಗಿ ರೈತರು ಸಹ ಗೋಳಾಡ್ತಾ ಇದ್ದಾರೆ. ಅದೇ ರೀತಿ ಸಹ ಗದಗ ಜಿಲ್ಲೆಯ ಗದಗ ತಾಲೂಕಿನ ಸಿರುಂಜ ಗ್ರಾಮದಲ್ಲಿಯೂ ಸಹ ರೈತರು ಸಾವಿರಾರು ಎಕರೆ ಪ್ರದೇಶದಲ್ಲಿ ಈ ಬಾರಿ ಮೆಕ್ಕೆಜೋಳವನ್ನು ಬೆಳೆದಿದ್ದಾರೆ. ಅತಿವೃಷ್ಟಿ ಮಳೆಯಿಂದಾಗಿ ಜಮೀನಿನಲ್ಲೇ ಬೆಳೆಯು ಸಹ ಕೊಳೆತು ಹಾನಿ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ತೇವಾಂಶ ಹೆಚ್ಚಾಗಿರೋದ್ರಿಂದ ಮೆಕ್ಕೆಜೋಳದ ಬೇರುಗಳು ಕೂಡ ಕೊಳೆತು ಹಾನಿ ಆಗ್ತಾ ಇದೆ. ಇನ್ನು 2.5 ತಿಂಗಳಾಯಿತು ಬೆಳೆ ಬೆಳೆದು, ಇನ್ನೇನು 20 ದಿನ ಕಳೆದಿದ್ರೆ ಸಾಕು ಕಟಾವು ಹಂತಕ್ಕೆ ಬರ್ತಾ ಇತ್ತು, ಕಾಳಾಗ್ತಾ ಇತ್ತು. ಆದರೆ ಯಾವುದೇ ರೀತಿ ಕಾಳಾಗದೆ ಸಮೃದ್ಧವಾಗಿ ಬೆಳೆ ಬೆಳೆದೆ ರೈತರು ಸಹ ಈಗ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ ಪ್ರತಿಯೊಂದು ಎಕರೆ ಬೆಳಿಬೇಕಾದ್ರೆ 40,000 ರೂಪಾಯಿ ಖರ್ಚು ಮಾಡ್ತಾರೆ. ಖರ್ಚು ಮಾಡಿದಂಥ ಈಗ ಬೆಳೆ ಕೂಡ ಬರದೇ ಇರುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ಸಹ ಗೋಳಾಡ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ರೈತರು ಕೂಡ ನ್ಯೂಸ್18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ನಾವು ಜಮೀನ ಗೋಂಜಾಳ ಹಾಕಿವ್ರಿ. ಅವು ಏನು ಇವು ಎಲ್ಲ ಎದಕ್ಕೂ ಬರ್ದಂಗೆ ಆಗಿಬಿಟ್ಟವು. ಬ್ಯಾಂಕಿಗೆ ಹೋದ್ರೆ ಸಾಲ ಕೊಡೋಂಗಿಲ್ಲ, ಮತ್ತು ರೈತರಿಗೆ ಏನು ಬೆಲೆ ಕೊಡೋಂಗಿಲ್ಲ. ರೈತರಿಗೆ ಬೆಲೆ ಕೊಡ್ದಂಗೆ ಏನಾರ ಮಾಡಕ್ಕೆ ಹೋಗ್ತಾರೆ. ಸಾಲ ಕೇಳಕ್ಕೆ ಹೋದ್ರೆ ಬಡ್ಡಿ ಕಟ್ಟಿರಿ, ಹೆಸರು ಕಟ್ಟಿರಿ, ಅದನ್ನು ಮಾಡಿರಿ, ಇದನ್ನು ಮಾಡಿರಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿರಿ ಸಾಕಷ್ಟು ಖರ್ಚು ಮಾಡಿ 50,000 ಗಟ್ಟಲೆ ಖರ್ಚು ಮಾಡೀವಿ. ಊರಿಗೆ ಹೊಲಕ್ಕೆ 50,000 ಸಾಲ ತಂದು ಮೂರು ಮಾಡ್ಕೊಂಡು ಇವತ್ತಿಗೆ ಆದ್ರೂ ಎಣ್ಣೆ ಕುಡಿಯೋದು, ಎಲ್ಲರೂ ರೂಲ್ ಹಾಕೊಂಡು ಸತ್ತು ಬಿಡೋದು, ಹೆಂಡ್ರ ಮಕ್ಕಳು ಬಿಟ್ಟು ಹೊಡಿ ಬಿಡೋದು. ಇದನ್ನು ಯಾರು ನಮ್ಮ ಗೌಡ್ರು ಬಂದಿಲ್ಲ, ಯಾವ ಸಾಲ ಸಂಬಂಧಿಕರ ಯಾರು ಇಲ್ದಂಗೆ ಆಗ್ಬಿಟ್ಟೈತಿ ಗುಡ್ಡದ ಏರಿಯಕ್ಕೆ. ನೋಡ್ರಿ ಹೆಂಗೈತೆ ಅಂದ್ರೆ ಅಲ್ಲಿ ಕೇಂದ್ರ ಸರ್ಕಾರದವ್ರ ಬರ್ಬೇಕು ಸರ, ಬೊಮ್ಮಾಯಿ ಸರ. ಯಾಕಂದ್ರೆ ಈಗ ನಮ್ದು ಒಂದು ದೇಶದ ಆಡಳಿತ ಮಾಡ್ತಾರೆ. ಪ್ರಧಾನಮಂತ್ರಿ ಮೋದಿಯವರು ಅದಾರ, ಇಲ್ಲಿ ಸಿದ್ದರಾಮಯ್ಯರು ಅದಾರ. ಇಬ್ಬರು ಚಲೋ ಅದಾರ. ನಾವು ಇಬ್ಬರನ್ನ ಆರಿಸ್ಕೊಳ್ತೀವಿ. ಇತ್ತಾಗ BJP ಶಾಸಕರನ್ನ ಆರಿಸೀವಿ, ಆಮೇಲೆ ಹೊಳ್ಳಿ ಕಾಂಗ್ರೆಸ್ ಶಾಸಕರನ್ನ ಆರಿಸ್ಕೊಳ್ತೀವಿ. ಈ ಒಬ್ಬರು ಬಂದು ಇಲ್ಲಪ್ಪ ನಿಮಗೂ ಒಂದು ಏನಾರ ಪರಿಹಾರ ಕೊಡ್ತೀವಿ ಅಂತಂದು ಯಾರೂ ಬಂದಿಲ್ಲ ಸರ್ ಇಲ್ಲಿವರೆಗೆ. ಏನಾಗ್ಬಿಡೈತೆ ಅಂತ ಸರ್, ನಾವು ಸಾಲ ಮಾಡಿ ಏನ ಮುಚ್ಕೊಳಕ್ಕೆ ಏನೇನ ಕಳುವು ಮಾಡೋ ಲೆಕ್ಕ, ಸಾಯೋ ಲೆಕ್ಕ ಆಗ್ಬಿಡೈತೆ ರೀ. ಎಸ್ ವೀಕ್ಷಕರು ಕೇಳಿದ್ರಲ್ಲ ರೈತರ ಮಾತನ್ನ. ಯಾಕಂದರೆ ಕೃಷಿ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಬೇಕಾಗಿತ್ತು, ಆದರೆ ಕೂಲಂಕುಷವಾಗಿ ರೈತರ ಜಮೀನುಗಳಿಗೆ ಹೋಗಿ ಸರ್ವೆಯನ್ನು ಮಾಡಿಲ್ಲ. ಹೀಗಾಗಿ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಏಕೆ ಮೆಕ್ಕೆಜೋಳ ಬೆಳೆದಿದ್ದರೆ ಸಮೃದ್ಧವಾಗಿ ಬೆಳೆ ಬರ್ತಾ ಇತ್ತು, ಮಕ್ಕಳ ಶಿಕ್ಷಣಕ್ಕೂ ಕೂಡ ಅನುಕೂಲ ಆಗ್ತಾ ಇತ್ತು, ಕುಟುಂಬ ನಿರ್ವಹಣೆಗೂ ಕೂಡ ಅನುಕೂಲ ಆಗ್ತಾ ಇತ್ತು, ಸಮೃದ್ಧವಾಗಿ ಬೆಳೆ ಆದಾಯ ಬಂದಿದ್ದರೆ ನಮಗೆ ಜೀವನೋಪಾಯ ನಡೆಸೋದಕ್ಕೂ ಕೂಡ ಅನುಕೂಲ ಆಗ್ತಾ ಇತ್ತು. ಯಾವುದೇ ರೀತಿ ಸರ್ಕಾರ ಸರಿಯಾಗಿ ಸರ್ವೆ ಸಹ ಮಾಡ್ತಾ ಇಲ್ಲ. ಹೀಗಾಗಿ ನಮಗೆ ಹಾನಿಯಾದಂಥ ಬೆಳೆಗಳಿಗೆ ಪರಿಹಾರ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ನಾವು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಪರಿಹಾರವನ್ನಾದರೂ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ. ಇಲ್ಲಾದರೆ ನಾವು ರೈತ ಕುಟುಂಬಗಳೆಲ್ಲವೂ ಕೂಡ ಮಂಗಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಗುಳೆ ಹೋಗುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗುವಂತಕ್ಕೆ ಬಂದಿದೆ. ಹೀಗಾಗಿ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದು ರೈತರ ಮಾತಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ರೈತರ ಬೆಳೆ ಹಾನಿಗಳಿಗೆ ಪರಿಹಾರವನ್ನು ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.